ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಮ್ಮ ಮಿನಿ ವ್ಲಾಗ್. ಇವತ್ತು ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಹಾಗೆ ಇದು ನನ್ನ ಮಗಳ ಸ್ಕೂಲ್ ಬುಕ್ಸಿಗೆ ಬೈಂಡ್ ಮಾಡ್ತಾ ಇರೋದು. ನಾನು ಹಾಗೂ ನನ್ನ ಹಸ್ಬೆಂಡ್ ನನ್ನ ಮಗಳ ಸ್ಕೂಲ್ ಬುಕ್ಸಿಗೆ ಬೈಂಡ್ ಮಾಡ್ತಾ ಇದ್ದೀವಿ. ಬೈಂಡ್ ಹಾಕ್ತಾ ಇರುವಾಗಂತೂ ಎಲ್ಲ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ಯಾಕಂದರೆ ನಾವು ಕೂಡ ಸ್ಕೂಲಿಗೆ ಹೋಗಬೇಕಾದ್ರೆ ನಾವು ಯಾವತ್ತೂ ಈ ಬೈಂಡ್ ಶೀಟ್ನ ಯೂಸ್ ಮಾಡಿದ್ದೇ ಇಲ್ಲ. ಯಾಕಂದರೆ ಹೆಚ್ಚಾಗಿ ನಾವು ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ಅಥವಾ ಕ್ಯಾಲೆಂಡರ್ ಅಂದರೆ ಹಳೆ ಕ್ಯಾಲೆಂಡರಲ್ಲಿ ನಾವು ಬುಕ್ಗೆ ಬೈಂಡ್ ಮಾಡ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ನಾವು ಅಂತಲ್ಲ, ಆದಷ್ಟು ಎಲ್ಲ ಮಕ್ಕಳು ಸಹ ಅದೇ ಪೇಪರನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಕಾಲ ಎಷ್ಟು ಬದಲಾಗಿದೆ ಅಲ್ವಾ. ಮಕ್ಕಳಿಗೆ ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲ ಕರೆಕ್ಟಾಗಿರಬೇಕು. ಯಾವುದರಲ್ಲೂ ಕೂಡ ಅವರಿಗೆ ಕಡಿಮೆ ಮಾಡೋ ಹಾಗೆ ಇಲ್ಲ. ಹಾಗೆ ಇದು ನನ್ನ ಹಸ್ಬೆಂಡ್ ತೆಗೆದಿರುವಂಥ ಬಟರ್ಫ್ಲೈ ಪಿಕ್ಚರ್. ಅವರಿಗೆ ಈ ಥರದ ಪಿಕ್ಚರ್ಸ್ ಎಲ್ಲ ತೆಗೆದಿಡೋದಂದರೆ ತುಂಬಾ ಇಷ್ಟ. ಹಾಗೆ ಮನೆಯಲ್ಲಿರುವಂಥ ಹೂಗಳದ್ದಾಗಿರ್ಬೋದು, ಹಾಗೆ ಪಕ್ಷಿಗಳದ್ದಾಗಿರ್ಬೋದು, ಅವರು ಪಿಕ್ಚರನ್ನು ಕ್ಯಾಪ್ಚರ್ ಮಾಡಿ ಇಟ್ಕೋತಾರೆ. ಅವರಿಗೆ ಅದೆಲ್ಲ ತುಂಬಾ ಇಷ್ಟ. ಹಾಗೆ ನಿನ್ನೆ ಮಾರ್ನಿಂಗ್ ನನ್ನ ಮಗಳಿಗೆ ದೇವಸ್ಥಾನದಲ್ಲಿ ಕುಣಿತ ಭಜನ ಪ್ರಾಕ್ಟೀಸ್ ಇತ್ತು. ಹಾಗಾಗಿ ನನ್ನ ಮಗಳನ್ನು ಕರ್ಕೊಂಡು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಕೂಡ ಹೋಗಿದ್ದರು. ಹಾಗೆ ಅಲ್ಲಿ ಕೂಡ ಅವರಿಗೊಂದು ಬಟರ್ಫ್ಲೈ ಕೈಗೆ ಹಿಡಿಲಿಕ್ಕೆ ಸಿಕ್ತು. ಅದಕ್ಕೇನು ಹುಷಾರಿಲ್ಲ ಆಗಿರ್ಬೋದು. ಹಾಗೆ ಅದನ್ನು ಇಟ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಅನಂತರ ಅದನ್ನು ಗಿಡದ ಹತ್ರ ಬಿಟ್ಟು ಬಂದಿದ್ದಾರಂತೆ. ಹಾಗೆ ನನ್ನ ಮಗಳಿಗೆ ತುಂಬಾ ಭಯ ನೋಡಿ, ಆದರೂ ಧೈರ್ಯ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಷ್ಟೇ. ಹಾಗೆ ಈ ಫ್ರೂಟ್ ಅಂತೂ ನಿಮಗೆ ಗೊತ್ತೇ ಇರ್ಬೋದು. ಇದಕ್ಕೆ ಜಾಂಬೂ ಫ್ರೂಟ್ ಅಂತ ಹೇಳ್ತಾರೆ. ಹಾಗೆ ನಮ್ಮ ತುಳುವಿನಲ್ಲಿ ಕುಂಟಲ್ಕಾಯಿ ಅಂತ ಹೇಳ್ತಾರೆ. ಇದಂತೂ ನಮ್ಮ ಫೇವ್ರೇಟ್. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಈ ಥರದ ಹಣ್ಣುಗಳನ್ನಂತೂ ತುಂಬ ತಿಂದಿದ್ದೀವಿ. ನಮಗೆ ಜಾಸ್ತಿಯಾಗಿ ನಮಗೆ ಫ್ರೂಟ್ಸ್ ಅಂದರೆ ಗೊತ್ತಿರೋದೇ ಇದೆ. ಗೇರು ಹಣ್ಣಾಗಿರ್ಬೋದು, ಕುಂಟಲ್ಕಾಯಿ ಆಗಿರ್ಬೋದು, ಚೀರಿ ಮುಳ್ಳು, ಈ ಥರದ ಫ್ರೂಟೇ ನಾವು ಜಾಸ್ತಿ ತಿಂದಿರೋದು. ನಮಗೆ ಈ ಗ್ರೇಪ್ಸ್, ಆ್ಯಪಲ್, ಬನಾನಾ ಇದೆಲ್ಲ ಅಪರೂಪದ ಫ್ರೂಟ್ಸ್ ಆಗಿತ್ತು. ಟೇಸ್ಟ್ ವಿಚಾರ ಬಂದ್ರಂತೂ ಈ ಫ್ರೂಟ್ಸ್ ಏನು ಬೇರೆ ಯಾವ ಫ್ರೂಟ್ಸ್ಗಿಂತಲೂ ಕಮ್ಮಿ ಏನೂ ಇಲ್ಲ. ತುಂಬಾ ಸ್ವೀಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ತಿಂದಾದ ನಂತರ ನಮ್ಮ ನಾಲಿಗೆ ಎಲ್ಲ ಫುಲ್ ಬ್ಲೂ ಆಗಿರುತ್ತೆ. ಹಾಗೆ ಈ ತರಹದ ಫ್ರೂಟ್ಸ್ಗಂತೂ ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಯೂಸ್ ಮಾಡಿರೋದಿಲ್ಲ. ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಹಾಗೆ ನನ್ನ ಮಗಳು ಕೂಡ ಸ್ವಲ್ಪ ಹೊತ್ತು ಮಳೆಯಲ್ಲಿ ಆಟ ಆಡಿ ಕುಣಿತ ಭಜನೆ ಎಲ್ಲ ಮಾಡಿ ಹಾಗೆ ಆನಂತರ ಮನೆಗೆ ಬಂದರು. ಹಾಗೆ ನಾನು ಊಟಕ್ಕೆ ಮರ್ವಾಯಿ ಗಸಿ ಹಾಗೆ ಬಂಗುಡೆ ಮೀನಿನ ಫ್ರೈ ಮಾಡಿದ್ದೆ.
ಹಾಗೆ ನಾವು ಮೀನು ಫ್ರೈ ಮಾಡೋದಕ್ಕೆ ಮಸಾಲಕ್ಕೆ ಯಾವುದೇ ರೀತಿಯ ಪ್ಯಾಕೆಟ್ ಹುಡಿಯನ್ನು ಯೂಸ್ ಮಾಡೋದಿಲ್ಲ. ನಾವೇ ಮನೆಯಲ್ಲಿ ರೆಡಿ ಮಾಡ್ತೀವಿ. ಅಂದರೆ ಮೆಣಸು, ಹುಳಿ, ಉಪ್ಪೆಲ್ಲ ಹಾಕಿ ಆ ಮಸಾಲವನ್ನು ನಾವೇ ಮನೆಯಲ್ಲಿ ರೆಡಿ ಮಾಡಿ ಮೀನನ್ನು ಫ್ರೈ ಮಾಡುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಪ್ಯಾಕೆಟ್ ಹುಡಿಗಿಂತ ನಾವೇ ಮಾಡುವಂಥ ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವತ್ತಿನ ನನ್ನ ಈ ಮಿನಿ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.